ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಏನೇನು ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ ಎಲ್ಲವೂ ಪೂರ್ಣವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ವರ್ಷದ 2025 ಫಸ್ಟ್ ವಿಡಿಯೋ ನಾನು ಇಲ್ಲಿ ತರ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಜನವರಿಯಲ್ಲಿ C&R ರೂಲ್ ಜಾರಿಗೆ ಬರ್ತದಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಮಾಡಿದ್ದೀನಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಪೇಪರ್ ದಿಂದ ಬಂದಿರುವಂಥ ಒಂದು ಆರ್ಟಿಕಲ್. ಇದೇ ತಿಂಗಳ ಶಿಕ್ಷಕರ ನೇಮಕದ ಅಧಿಸೂಚನೆ ಆಗುತ್ತಾ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಶಾಲಾ ಆರಂಭವಾಗುವ ಜೂನ್ ವೇಳೆಗೆ ರಾಜ್ಯ ಸರ್ಕಾರ 18,000 ಶಿಕ್ಷಕರ ನೇಮಕಾತಿ ನಡೆಸಲಿದೆ. ಅದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶವನ್ನು ಬೇಗನೆ ಇದು ಪ್ರಕಟಿಸಿದೆ. ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು. ಈ ಸಲ ಫಸ್ಟ್ ಟೈಮ್ TET ರಿಸಲ್ಟ್ ಇದು ಇಷ್ಟು ಬೇಗನೆ ಹೊರಗಡೆ ಬಂದಿದ್ದು. ಸೊ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಒಟ್ಟಾರೆ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ. ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ. ಇದಲ್ಲದೆ RRB 22,000 ಹುದ್ದೆಗಳಿಗೆ ಜನವರಿ 21ರಿಂದ ಅರ್ಜಿ ಸಲ್ಲಿಸಲು ಅವಕಾಶ ದೊರೆಯಲಿದೆ. ಆಗಸ್ಟ್ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗಳ ಸರಣಿ ಆರಂಭವಾಗಲಿದ್ದು 5,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿ ನಿರೀಕ್ಷಿಸಲಾಗಿದೆ. ಇದಲ್ಲದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲೂ ಹೊಸ ವರ್ಷದಲ್ಲಿ ನೇಮಕಾತಿಯ ಪರ್ವ ಆರಂಭವಾಗಲಿದೆ. ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್. ಯಾರು ಡಿಗ್ರಿಯನ್ನು ಮಾಡ್ಕೊಂಡಿದ್ದೀರಾ, ಯಾರು ಸೆಕೆಂಡ್ ಇಯರನ್ನು ಮಾಡ್ಕೊಂಡಿದ್ದೀರಾ, ಹೌದಾ, ಎಲ್ಲರಿಗೂ ಒಂದು ಗುಡ್ ನ್ಯೂಸು. ಎಲ್ಲ ಇಲಾಖೆಗಳಲ್ಲಿ ನಿಮಗೇನಾಗ್ತಾ ಇದೆ, ನೇಮಕಾತಿಯ ಒಂದು ಪರ್ವ ಇದ್ದಿದ್ದು ಸ್ಟಾರ್ಟ್ ಆಗ್ತಾ ಇದೆ. ಅದು RRB ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರಬಹುದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು. ಎಲ್ಲದರಲ್ಲಿಯೂ ಕೂಡ ಕಾಲ್ಫಾರ್ಮ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥ ಚಾನ್ಸಸ್ಗಳು ನಾವು 2026ರಲ್ಲಿ ನಾವು ಕಾಣ್ತೀವಿ. ಹೌದಾ, ಇಲ್ಲಿ ಒಂದು ಕೇಳ್ತಾ ಇದ್ದಾರೆ, ಈ ತಿಂಗಳು C&R ರೂಲ್ ಬಿಡುಗಡೆ ಆಗುವಂತಹ ಚಾನ್ಸಸ್ಗಳು ಬಹಳಷ್ಟಿದೆ. ಯಾಕಂದರೆ ಅವರು TET ರಿಸಲ್ಟ್ ಬಹಳ ಬೇಗನೆ ಕೊಟ್ಟಿದ್ದಾರೆ. ಸೊ 2026 ಎಲ್ಲರಿಗೂ ಶುಭವಾಗಲಿ. ಹೌದಾ, ಸೊ ನಾವು ಇದನ್ನು ಏನು ಮಾಡಬೇಕಾಗ್ತದೆ, ಕಾದು ನೋಡಬೇಕಾದಂಥ ಪ್ರಸಂಗ ಇಲ್ಲಿ ನಾವು ಕಾಣ್ತೀವಿ. ಸೊ ಅದಕ್ಕಾಗಿ ಇದೇ ತಿಂಗಳಲ್ಲಿ ಏನಾದರೂ C&R ರೂಲ್ ಬಂದಿದ್ದೇ ಆಗಿತ್ತಪ್ಪ ಅಂತಂದರೆ ನಾವೇನು ಕಾಣ್ತೀವಪ್ಪ ಅಂತಂದರೆ, ಮುಂದಿನ ಇನ್ನೂ 2-3 ತಿಂಗಳಲ್ಲಿ ಏನಾಗ್ತದೆ, ಡೆಫಿನೆಟಾಗಿ ಕಾಲ್ಫಾರ್ಮ್ ಆಗಿ ಜೂನ್ ಒಳಗಡೆ ನಿಮಗೇನಾಗ್ತೈತಿ 18,000 ಶಿಕ್ಷಕರ ನೇಮಕಾತಿ ರಿಸಲ್ಟನ್ನು ಕಾಣ್ತೀವಿ ನಾವು. ಹೌದಾ, ಸೊ ಅದಕ್ಕಾಗಿ ನಾವು ಎಕ್ಸಾಮ್ಗಿಂತ ಮೊದಲು ನಾವು ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು. ಇವಾಗಿನಿಂದ ನಾವೇನು ಮಾಡಬೇಕು, ತಯಾರಿಯನ್ನು ಸ್ಟಾರ್ಟ್ ಮಾಡಿದ್ದೇ ಆದರೆ ನಾವು ಅಲ್ಲಿ ಹೋಗಿ ತಲುಪ್ತಾ ಇದ್ದೀವಿ. ನಾವು ಯಾವಾಗ ಕಾಲ್ಫಾರ್ಮ್ ಆಗ್ತದೆ ಅವಾಗನೇ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿದರೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಶಿಕ್ಷಕ ಆಕಾಂಕ್ಷಿಗಳು ಬಹಳಷ್ಟು ಮಂದಿದ್ದಾರೆ. ಕಾಲ್ಫಾರ್ಮ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದ್ದುದು 18,000 ಮಾತ್ರ. ಅದರಲ್ಲಿ ಮತ್ತು PSTR ಬೇರೆ, GPSTR ಬೇರೆ, ಅದರಲ್ಲಿ HSTR ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಮತ್ತು ನಾನ್ HK ರೀಸನ್ದವರಿಗೆ ಬೇರೆ. ಈ ರೀತಿ ಬೇರೆ ಬೇರೆ ಇರುವುದರಿಂದ ಅಲ್ಲಿ ಏನಾಗ್ತದೆ, ಡಿವೈಡ್ ಆಗಿ ಹೋಗ್ತದೆ ಸೆಲೆಕ್ಷನ್ ಇದ್ದಿದ್ದು. ಸೊ ಅದಕ್ಕಾಗಿ ನಾವು ಪ್ರಿಪ್ರೇಷನನ್ನು ಇವಾಗಿನಿಂದನೇ ಸ್ಟಾರ್ಟ್ ಮಾಡಬೇಕು. ಇವಾಗಿಂದ ಸ್ಟಾರ್ಟ್ ಮಾಡಿದ್ದೇ ಆದರೆ ನಾವೇನು ಮಾಡ್ತೀವಿ, ಅಲ್ಲಿವರೆಗೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಅದ. ಪಾಸಿಟಿವ್ ಆಗಿರಿ. 2026 ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತದೆ ಅನ್ನೋ ಮನೋಭಾವನೆಯೊಂದಿಗೆ ನೀವು ಎಕ್ಸಾಮ್ಗೆ ತಯಾರಿಯನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಇರಬೇಕು, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ನಿಮ್ಮಲ್ಲಿ ಮೊದಲು ಇರಬೇಕಾದದ್ದು ಏನಪ್ಪ ಅಂತಂದರೆ ಪಾಸಿಟಿವ್ನೆಸ್ ಇರಬೇಕು, ಆತ್ಮ ಬಲ ಇರಬೇಕು ನಿಮ್ಮಲ್ಲಿ. ಹೌದಾ, ಪಾಸಿಟಿವ್ ಥಿಂಕನ್ನು ಮಾಡಬೇಕು. ನೆಗೆಟಿವ್ ಥಿಂಕ್ ಮಾಡಲಿಕ್ಕೆ ಹೋಗಬೇಡ್ರಿ, ಪಾಸಿಟಿವ್ ಥಿಂಕ್ ಮಾಡಿರಿ. ಹೌದಾ, ದೆನ್ ಸೆಕೆಂಡ್ ಥಿಂಗ್ ಏನಿರಬೇಕಪ್ಪ ಅಂತಂದರೆ ಬುಕ್ಸ್ಗಳು ಇರಬೇಕು ನಿಮ್ಮ ಹತ್ರ. ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ವೆರಿ ಇಂಪಾರ್ಟೆಂಟ್ ಬುಕ್ಸ್ಗಳ ಬಗ್ಗೆ. ಬುಕ್ಸ್ ಕಲೆಕ್ಷನ್ ನಿಮ್ಮಲ್ಲಿ ಇತ್ತಪ್ಪ ಅಂತಂದರೆ ನೀವು ಏನು ಬೇಕಾದ್ದು ಮಾಡಲಿಕ್ಕೆ ಸಾಧ್ಯಗಳು ಇದೆ.
ಸೊ ಅದನ್ನೆಲ್ಲ ನೀವು ತಯಾರಿಯನ್ನು ಇವಾಗಿಂದನೇ ಮಾಡ್ಕೊಳ್ಳಿ. ಮೊದಲು ನಿಮ್ಮಲ್ಲಿ ಎಲ್ಲ ಕಲೆಕ್ಷನ್ ಇರಲಿ, ಆಮೇಲೆ ನೀವು ಓದಲಿಕ್ಕೆ ನಿಮಗೇನಾಗ್ತದೆ ಸರಾಗವಾಗಿ ಆತ್ಮವಿಶ್ವಾಸ ಇದ್ದಿದ್ದು ಹೆಚ್ಚಾಗಿ ಹೋಗ್ತದೆ. ನನ್ನ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.